ಹಾಯ್ ಫ್ರೆಂಡ್ಸ್, ಮಿಲನ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾವು ಅಕ್ಕಿ ರವೆಯಲ್ಲಿ ಬಟ್ಲು ಕಡುಬು ಉಂಡೆ ಕಡುಬು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಕಾಂಬಿನೇಷನ್ ಬಂದು ತೊಗರಿಬೇಳೆ ಚಟ್ನಿ. ನಮ್ಮ ಮಿಲನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಒತ್ತಿ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ. ಸಾಮಾನ್ಯವಾಗಿ ಹಲಸಿನ ಎಲೆಯಲ್ಲಿ ಕಡುಬನ್ನು ನೋಡಿದ್ವಿ, ಅರಿಶಿಣದ ಎಲೆಯಲ್ಲಿ ಕಡುಬು ನೋಡಿದ್ವಿ. ಇಲ್ಲಿ ನಾವು ಕೈಯಲ್ಲೇ ಬಟ್ಲು ಕಡುಬನ್ನು ಮಾಡೋಣ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥ: 1 ಬೌಲು ಅಕ್ಕಿ ರವೆಯನ್ನು ತೊಗೊಂಡಿದ್ದೀನಿ, 2 ಸ್ಪೂನು ಎಳ್ಳನ್ನು ಹುರ್ಕೊಂಡಿದ್ದೀನಿ, ಅಜ್ವಾನ 1/4 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಒಂದು ಒಲೆ ಮೇಲೆ ಪಾತ್ರೆನ ಇಟ್ಕೊಂಡು 2.5 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಎಳ್ಳು, ಅಜ್ವಾನ, ಉಪ್ಪನ್ನು ಹಾಕಿ ಒಂದು ಕುದಿ ಬರ್ತಿದ್ದಂಗೆ ನಾವೇನು ಮಾಡಬೇಕು, ರವೆ ತೊಗೊಂಡಿದ್ದೀವಲ್ಲ ಅಕ್ಕಿ ರವೆ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ರೊಟ್ಟಿ ನಾವು ಯಾವ ರೀತಿ ನಾದ್ತೀವೋ ಆ ಥರ ನಾದಿ ನಾವು ಇಟ್ಕೊಂಡಿದ್ದೀವಿ. ಚೆನ್ನಾಗಿ ನಾದಾದ್ಮೇಲೆ ಉಂಡೆಯನ್ನು ತೊಗೊಂಡು, ಸ್ವಲ್ಪ ಉಂಡೆಯನ್ನು ತೊಗೊಂಡು ಈ ಥರ ಬಟ್ಲ ರೀತಿಯಲ್ಲಿ ನಾವು ಅದಕ್ಕೆ ಆಕಾರವನ್ನು ಹಾಗೆ ಕೊಟ್ಕೊತ ಹೋಗಬೇಕಾಗುತ್ತೆ. ಈ ಥರ ಬಟ್ಲಲ್ಲಿ ಆ ಥರ ಮಾಡೋಣ. ಮತ್ತು ನೆಕ್ಸ್ಟ್ ಈ ಥರ ಇನ್ನೊಂದು ಉಂಡೆ ಕಡುಬು ಅಂತ ಹೇಳಿದ್ಮೇಲೆ ಈ ಥರ. ಈಗ ನಾವು ಕಡುಬೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಡ್ಲಿನ ಯಾವ ರೀತಿ ನಾವು ಬೇಯಿಸ್ತೀವೋ ಅದೇ ಥರನೇ ಕಡುಬುಗಳನ್ನು ನಾವು ಇಡ್ಲಿ ಪಾತ್ರೆಯಲ್ಲಿಟ್ಟು ಒಂದು 10 ನಿಮಿಷ ನಾವು ಇಲ್ಲಿ ಬೇಯಿಸೋಣ. ಬನ್ನಿ, ಬಟ್ಲು ಕಡುಬು ಉಂಡೆ ಕಡುಬು ಸವಿಯಲು ಸಿದ್ಧ ಇದೆ ಬೇಳೆ ಚಟ್ನಿ ಜೊತೆ. ಇದನ್ನು ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.